ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ದಿವ್ಸದಿಂದ ವಿಡಿಯೋ ಮಾಡೀನಿ. ಎಲ್ಲ ಕಡೆ ಫಂಕ್ಷನ್ ಅದು ಹೋಗೋ ಕಡೆಯಿಂದ ನನಗೆ ಆಗಿಲ್ಲ ಮಾಡ್ಲಿಕ್ಕೆ. ಹಂಗಂದು ವಿಡಿಯೋ ಮಾಡೀನಿ, ಆದರೆ ಎಡಿಟ್ ಮಾಡಿಲ್ಲ, ವಾಯ್ಸ್ ರೆಕಾರ್ಡ್ ಮಾಡಿಲ್ಲ. ಇವೆಲ್ಲ ಇದ್ದಿನ ಸಲುವಾಗಿ ನನಗೆ ವಿಡಿಯೋ ಬಿಡ್ಲಾಕ ಇದು ನೋಡ್ರಿ ರೆಡಿ ಆಲತ್ತೀವಿ. ಈಗ ನಮ್ಮೂರ ಜಾತ್ರೆ ಹೊಲತ್ಲೆ ಹೋಳಿಗೆ ಮಾಡೋದು. ನಮ್ಮದು ಊರು ಗುಲ್ಬರ್ಗ ಜಿಲ್ಲೆ ಮತ್ತು ಶಾಬೂರ್ ತಾಲೂಕು ಬರ್ತದೆ. ಶಾಬಾದ ಬಿಲ್ಲದ ವರ್ಷಿಗೆ ಕಾರಣಿಗೆ ಆಗ್ತದೆ ಜಾತ್ರೆ. ಇಲ್ಲಿಲ್ಲ ಕ್ಯೂ ಇದು ಭಾಳ ಸಣ್ಣ ಕಾಣ್ತ ಬಾಬಾ ಬಾ ಅಂತ ಫೋನ್ ಹಚ್ಚಾರ. ನೀ ಮಾಳ ಸಣ್ಣ ಬಾ ಅಂತ ಹಚ್ಚಿದಿ. ಯಾರೋ ಮಕ್ಕೊಂಡಿರಲಿ ನೋಡಮ್, ಈಗ ಮಾರಿ ಕಾಣಿಸ್ತು. ಈಗ ನೋಡ್ರಿ ಗುಲ್ಬರ್ಗ ರಿಂಗ್ ರೋಡ್ ಇದ್ವಿ, ಹುಮ್ನಾಬಾದ್ ರಿಂಗ್ ರೋಡು ಕ್ರೂಸರ್ ಮಾಡ್ಕೊಂಡು ಹೋಗ್ಲತ್ತೀವಿ. ನಮ್ಮ ಪಪ್ಪಾರ ನೋಡ್ರಿ ನಮ್ಮೂರ ಜಾತ್ರೆ ಹೆಂಗೆ ಆಯ್ತದ ಅಂತೇಳಿ ನೋಡ್ರಿ, ಎಂಜಾಯ್ ಮಾಡಿ ಕಮೆಂಟ್ ಮಾಡಿ. ಅಡದೊಡಿ ಮಾಡಿ ಒಂದು ಗೋರ್ಮಳ ಎರಡು ಸಾಬಾ ತಿಂದೇಳಿ ಇದು ಮಾಡಾಗಿದ್ದಾರೆ. ಹಿಡಿಯ ಪಕ್ಕ ಹಂಗೆ ಹಿಡಿ ನೀ ಸಾಕ್ಷಿ ಸನ್ನಿಧಿ ಹಿಡಿತಾವ ಹಿಡಿ ಹಂಗೆ ಇಲ್ಲಿ ಕೈ ಹಿಡಿ ನೀ ಬಿಡು ನೀ ಹಿಡಿ ಸಮೀಕ್ಷೆ ನೀನು ನಮ್ಮ ಭೀ ಉದ್ದಿನ ಕಡ್ಡಿ ತಗೋರೆ ಮೈಲಿ ಇಲ್ಲ ಎಲ್ಲರ ತಗೋ ಒಮ್ಮೆ. ಇದು ನಮ್ಮೂರ ಗ್ರಾಮ ದೇವತೆ ಜಾತ್ರೆ ಅದ ನೋಡ್ರಿ. ಎಲ್ಲರೂ ಎಲ್ಲ ಕಾರುಣ್ಯ ದಿವಸ ಕಾರುಣ್ಯ ಆಗ್ತದಲ್ಲ, ಹುಣ್ಣಿ ಮರುದಿವಸ ಇರ್ತದೆ ಜಾತ್ರೆ. ಅಲ್ಲಿ ಉಡಿ ಕಟ್ಟೋದು ಆಗಲ್ ಮತ್ತು ಮಾಡ್ಕೊಂಡು ಇಲ್ಲಿಂದ ತೊಗೊಂಡು ಹೋಗಿವಿ. ಮುಂಜಾನೆ 10 ಗಂಟೆ ಹಂಗೆ ಬಿಟ್ಟು ಅಲ್ಲಿಂದ ಎಲ್ಲರೂ ಅಲ್ಲಿ ಊರಾಗ ಅಲ್ಲಿ ಯಾರು ಭೀ ಹರಕೆ ಅದು ಮಾಡಿದವ್ರು ಭೀ ಎಲ್ಲರೂ ಬರ್ತಾರೆ. ಎಲ್ಲರೂ ಸೀರೆ ಉಡಿ ಕಟ್ಟಿ ನೈವೇದ್ಯ ಮಾಡ್ಕೊಂಡು ತಂದು ದೇವರಿಗೆ ಏರಿಸ್ತಾರೆ. ನಾವು ಭೀ ಹಂಗೆ ತಂದು ನೋಡ್ರಿ, ವರ್ಷಿಗೆ ಭೀ ತೊಗೊಂಬರ್ತಾರೆ. ಎಲ್ಲರೂ ಮಾಡ್ತಾರೆ, ನಾವು ಮಾಡಿದ್ದು. ಈಗ ಆಯಿತು, ಎಲ್ಲ ಪೂಜೆ ಆಯಿತು, ಅಗಲೆಲ್ಲ ಏರಿತು. ಈಗ ಗುಡಿ ಸುತ್ತ ಹಾಕ್ತೀನಿ. ಈಗ
ನಮ್ಮ ಊರಿಗೆ ನಾವು ವರ್ಷಗೊಂದು ಸಲ ಜಾತ್ರೆಗೆ ಬಿಡಲ್ಲ ಹೋಗ್ತೀವಿ. ನಮ್ಮೂರ ಜಾತ್ರೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಹಂಗೆ ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟು ಎಲ್ಲ ಮಾಡಿರಿ. ಈ ವಿಡಿಯೋನ ಕಂಟಿನ್ಯೂ ಹಾಕ್ತೀನಿ. ಹಂಗೆ ಇನ್ನು ಎರಡನೇ ಪಾಠದ ಇನ್ನು ಅರ್ಧನೇ ವಿಡಿಯೋ ಮಾಡಿ ಹಾಕೀನಿ. ಈಗ ಸುತ್ತ ಹಾಕ್ಲತ್ತೀನಿ ನೋಡಿರಿ. ಅಗಲು ಮಾಡ್ಕೊಂಡು ಹೋಗೀವಿ. ಸೀರೆ ಅದು ತೊಗೊಂಡು ಉಡಿ ಕಟ್ಟಿ ಬೇಡ್ಕೊಂಡು ಸಂಜೆ ತನಕ ಉಳ್ದು ಸಂಜೆನಿಂದ ಮನೆಗೆ ಬಂದೀವಿ. ದೇವ್ರ ದರ್ಶನ ಎಲ್ಲ ಆಯ್ತು ನೋಡಿರಿ. ನಮ್ಮ ಮನೆಯೂ ಅದ, ಮನೆಗೆ ಹೋಗ್ತೀವಿ. ಈಗ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಕುಂತೀವಿ ನೋಡಿರಿ. ಸುತ್ತ ಹಾಕಿ ಗುಡಿಯೆಲ್ಲ ಎಲ್ಲನೂ ಜನ ಎಲ್ಲ ಆಗಲು ತೊಗೊಂಡು ಹೊಂಟ್ರೆ ನೈವೇದ್ಯ ಮಾಡ್ಕೊಂಡು ಹೋಳ್ಗಿನ ತರ್ತಾರೆ ಕಂಪಲ್ಸರಿ. ಎಲ್ಲರೂ ಕೊಡ್ಲತ್ತಾರೆ. ಇವರೆಲ್ಲ ಪೂಜಾರಿಕೆಗಳರ ಇವ್ರಿಗೆ ಕೊಡ್ಲತ್ತಾರೆ. ಎಲ್ಲ ಜಾತಿ ಜನಂದು ಆಗಲೂ ಏರ್ತದೆ ಇಲ್ಲಿ. ಒಂದೊಂದು ಜಾಗದಾಗ ಆ ಜಾತಿ ಈ ಜಾತಿ ಅಂತಾರೆ. ಎಲ್ಲ ಜಾತಿನೂ ಇರ್ತವೆ. ಎಲ್ಲರೂ ಊರಿಗೂರು ಮಂದಿ ಎಲ್ಲ ತರ್ತಾರೆ. ಫುಲ್ಲು ನೈವೇದ್ಯ ಎಲ್ಲರೂ ಏರಿಸ್ತಾರೆ. ಇಲ್ಲಿ ನೋಡ್ರಿ, ಎಲ್ಲ ಹುಡುಗಿಯರದೆಲ್ಲ ಅವ್ರ ತಾಯ್ದರೆಲ್ಲ ಹೋಳ್ಗೆ ಅದು ಮಾಡ್ಯಾರ. ಇವ್ರು ತೊಗೊಂಡು ಬಂದಾರ. ಸೀರೆ ನೋಡ್ರಿ ಎಸಂದವ ದೇವ್ರಿಗೆ ಉಡ್ಸಿಂದು ಜಾಸ್ತಿ ಆಗೋದು ತೆಗೆದು ಹೊರಗೆ ತಂದು ಇಡ್ಲತ್ತಾರ. ನಾವು ಸಣ್ಣಗಿದ್ದಾಗೆಲ್ಲ ಭಾಳ ಆಡ್ತಿದ್ದೆವು. ಸ್ಕೂಲ್ ಚುಟ್ಟಿ ಇದ್ದಾಗೆಲ್ಲ ಹೋಗ್ತಿದ್ದೇವಲ್ಲ, ನಮ್ಮ ಅಜ್ಜಿ ಇದ್ದಿದ್ದಾಗ ಅಲ್ಲೇ ಇರ್ತಿದ್ದೆವು 2 ತಿಂಗಳು. ಮಧ್ಯಾಹ್ನ ವೇಳೆಗೆ ಇಲ್ಲೇ ಬಂದು ಆಡ್ತಿದ್ದೆವು ಭಾಳ. ಗುಡಿಯಿಂದ ಎಲ್ಲ ತಂಪಿರ್ತಿತ್ತು. ಬಿಸಿಲು ಇದ್ದಿದ್ದಾಗ ಇಲ್ಲೇ ಬಂದು ಆಡ್ತಿದ್ದೆವು. ಟೆಂಗೆಲ್ಲ ಹೊಡೆದು ಒಂದು ಹರಿ ಟೆಂಗಿ ನೀರು ತುಂಬಿಡ್ತಿರು. ಅವೇ ಕುಡ್ಕೋತ ಅಲ್ಲೇ ಆಡ್ತಿದ್ದೆವು. ಎಲ್ಲ ಗೊತ್ತಿದ್ದಿನವರೇ ಪೂಜಾರಕಿ ಇರ್ತಾರೆ. ಹಂಗಂದು ಅವ್ರು ಏನಂತಿದ್ದಿಲ್ಲ, ಬೇಗನೆ ಹೊತ್ತು ಆಡ್ತಿದ್ದೆವು. ನಮ್ಮ ಮನೆ ಸನಿನೇ ಆಗ್ಬೇಕಿದೆ, ಗುಡಿ ಸನಿನೇ ಆಗ್ತದೆ. ಈಗ ಮನೆಗೆ ಹೋಗ್ತೀವಿ ನೋಡಿರಿ. ಭಾಳ ವರ್ಷ ಆಯಿತು ಮನೆ ಬಿಟ್ಟು ಈ ಕಡೆ ಬಂದು. ನಮ್ಮ ಅಜ್ಜಿ ಇರತನ ನೋಡ್ಕೊತೀರಿ ಮನೆ. ಆಮೇಲೆ ನಮ್ಮ ಪಪ್ಪರಿಗೆ ಡ್ಯೂಟಿ ಆಗಿ ನಡೆದು ನಾವು ಈ ಕಡೆ ಇರ್ತೇವೆ. ನಮ್ಮ ಅಜ್ಜಿನೇ ನೋಡ್ಕೊತೀವಿ ಮನೆ ಎಲ್ಲ. ಅವ್ರು ಹೋಗಿದ ಮೇಲೆ ಎಲ್ಲ ಕಿರಾಯಿ ಕೊಟ್ಟು ಬಂದಿವಿ. ಕಿರಾಯಿ ಎಲ್ಲ ಕೊಟ್ಟಿಂದೆಲ್ಲ ಹಾಳು ಮಾಡಕ್ಕಿರಲ್ಲ ಮನೆ. ಸುಮ್ಮನೆ ಹಂಗೆ ಹೋಗಿ 1-2 ತಾಸು ಕುಂತು ಬರ್ತೀವಿ. ಒಂದು ಸೈಡ್ ಕಿರಾಯಿ ಕೊಟ್ಟು ಒಂದು ಸೈಡ್ ಹಂಗೆ ನಾವು ಹೋದಾಗ ಆಗ್ತಾವ ಅಂಥೇಳಿ. ದೇವ್ರನ್ನ ಅದೆಲ್ಲ ಏರಿಸಿ ಈಗ ಮನೆಗೆ ನಡೆದೇವೆ ನೋಡಿರಿ. ಗಾಡಿ ಅದ ಅಲ್ಲೇ, ಮಮ್ಮಿ ಅದು ಕುಂತಾರ. ಮನೆಗೆ ಹೋಲತ್ತದ, ನಾನು ನೋಡ್ಕೊತ ಹೋಗಮಂತ ಹೋಲತ್ತೀವಿ. ಇಲ್ಲಿ ನೋಡಿರಿ ಸಣ್ಣದೊಂದು ಕೆರೆ ಇತ್ತು. ಅಲ್ಲಿ ನೀರು ಜಾಸ್ತಿ ಇರ್ತೀವಿ. ಅವಾಗ ಕ್ಲೀನ್ ಇರ್ತೈತಿ ಕೆರೆ. ನಾವೆಲ್ಲ ಮಧ್ಯಾಹ್ನಕ್ಕೆಲ್ಲ ಬಂದು ನನ್ನ ಫ್ರೆಂಡ್ಸ್ಗಳದೆಲ್ಲ ನಾವು ಇಲ್ಲೇ ಆಡ್ತಿದ್ದೆವು. ನೀರದ ಆಡೋದಿದ್ರೆ ಈಗೆಲ್ಲ ಎಲ್ಲ ಕಚ್ರ ಅದೆಲ್ಲ ಹಾಕಿ ಗಲೀಜು ಮಾಡ್ಯಾರ. ಇಲ್ಲಿ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಕಮಲದ ಹೂವು ಎದ್ದಾವ. ಕಮಲದ ಹೂವು ಭಾಳ ಚೆಂದ ಕಾಣಿಸ್ಲತ್ತೀವಿ. ನನಗೆ ತೊಗೊಂಡು ಬರ್ಬೇಕು ಅನ್ಸ್ಲತ್ತಿದ್ದೀವ. ಅಂದ್ರೆ ಕೆಸರು ಅದೆಲ್ಲ ಆಗ್ಯದ ಭಾಳ ಅಂತೇಳಿ ಒಳಗೆ ಹೊಲಕ್ಕಾಗಿಲ್ಲ ನನಗೆ. ಮಸ್ತ್ ಆಗ್ಯಾವ ನೋಡ್ರಿ. ತೊಗೊಂಡು ಬಂದು ಹಚ್ಚಾರ ಅಂದಿದ್ದೆ ನಾವೇ ನಮ್ಮ ಮನೆ ಬಲ್ಲಿ. ಆಲ್ಮೋಸ್ಟ್ ಹೂವಿನ ಗಿಡ ಆಗ್ಯಾವ. ಅದು ಒಂದು ಕಮಲದ ಹೂವಿನ ಗಿಡ ಒಂದು ಇಲ್ದಂಗೆ ಆಗ್ಯದ. ತೊಗೊಂಬರ್ಬೇಕು ಯಾವಾಗಾರ ಹೋಗಿದಾಗ ಒಂದ್ಸಲ. ಈಗ ಮನೆ ನಡೆದೇವು ನೋಡ್ರಿ ನಡ್ಕೊತ. ಚಪ್ಪಲಿ ಎಲ್ಲನೂ ಗಾಡಿಯಾಗ್ಯಾವ, ನಾವೇ ಹೊಲತ್ತಿದ್ದೆ. ಇದ್ರದಾವ ನೋಡ್ರಿ ನಮ್ಮ ಮನೆ. ಇದೇ ಅದ ನೋಡ್ರಿ ನಮ್ಮ ಆಯಿ ಟೈಮ್ನಾಗ ಇದ್ದಾಗ ನಡೆದು ನಮ್ಮ ಮಮ್ಮಿ ಮದುವೆ ಮಾಡ್ಕೊಂಡು ಬಂದಿದ್ದು. ನಾವೆಲ್ಲ ಇದ್ದಾಗ ಚಲೋ ಇರ್ತಿತ್ತು. ಈಗೆಲ್ಲ ಒಟ್ಟು ಫುಲ್ಲು ಖರಾಬ್ ಆಗ್ಯಾವ. ಈಗ ನೋಡ್ರಿ
ಇದೆಲ್ಲ ಮಸ್ತ್ ಇತ್ತು ಕಟ್ಟೆ. ಇವರೆಲ್ಲ ಕಿರಾಯಿ ಈ ಸೈಡ್ ಕಿರಾಯಿ ಕಟ್ಟೆ ಅವರೆಲ್ಲ ತಂದು ಸಾಮಾನು ಅದೆಲ್ಲ ಇಟ್ಟಿದೆ ಮಾಡ್ಯಾರ. ನಾವು ಹಬ್ಬ ಈ ಜಾತ್ರೆಗೆ ಒಂದೇ ಸಲ ಬಂದು ಹೋಗ್ತೀವಲ್ಲ ಹಂಗಾಗಿ ಇಲ್ಲ ಅವ ನೋಡ್ರಿ ಒಳಗೆ ರೂಮ್ನೇ 2 ಈ ಸೈಡ್ ಇತ್ತು ಕಿರಾಯಿ ಕೊಡೋ ಕಡೆಯಿಂದ ಇದು ಬಾಗಿಲು ಬಂದ್ ಮಾಡಿ 2 ಪೋರ್ಷನ್ ಮಾಡಿದೆ ಅಲ್ಲಿ ನೋಡ್ರಿ. ಹಂಗೆ ಇಲ್ಲಿ ನೋಡ್ರಿ ನಮ್ಮೂರು ಜಾತ್ರೆ ಮಂದಿ ಎಷ್ಟು ಓಡಾಡತ್ತಾರೆ ಈಗ. ಇದು ಕಟ್ಟಿ ಅವಾಗ ಮಸ್ತ್ ಇತ್ತು. ನಮ್ಮ ಬಾಬಾ ಕುಂತಾರೆ ನೋಡ್ರಿ. ನಾವೆಲ್ಲ ಇಲ್ಲೇ ಮಲ್ಕೊತಿದ್ದೆವು. ನಾವು ಇರ್ಲಾರ ಬಟ್ಟೆಗೆ ಎಲ್ಲರೂ ಪರ್ಸಿ ಅದೆಲ್ಲ ತೊಗೊಂಡು ಹೋಗ್ಯಾರ. ಎಲ್ಲ ಸಣ್ಣದಾಗ್ಯದ, ದೊಡ್ಡದಿತ್ತು. ಈಗ ನೋಡ್ರಿ ಊಟ ಮಾಡತ್ತಿ. ಈಗ ಮನೆಯಿಂದ ನಾ ರೊಟ್ಟಿ ಮತ್ತಂದ್ರೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಬಂದಿದ್ದೆ. ಅವರು ಅನ್ನ ಅಂಬರು ಕಟ್ಟಿನ ಸಾರು ಅಂತಾರಲ್ಲ ಅದು ಮಾಡ್ಯಾರ. ಹೋಳ್ಗಿನೂ ಮಾಡ್ಯಾರ. ದೇವರಿಗೆ ಆಗಲೇರಿಸಿ ಸಂಜೆ ಕಡಿತಾರೆ. ಕರಿಯೋದು ಕಡಿಯೋದಾದ್ಮೇಲೆ ಊಟ ಮಾಡೋದಿರ್ತಾವೆ. ಹೋಳ್ಗೆ ಅವತ್ತು ಊಟ ಮಾಡಲ್ಲ. ಅದೇ ನಮ್ಮೂರನ್ನ ಸ್ಪೆಷಲ್ ಜಾತ್ರೆ ಅಂದ್ರೆ. ಹೋಳ್ಗೆ ಮಾಡ್ತಾರೆ ಅಂದ್ರೆ ಯಾರೂ ತಿನ್ನಲ್ಲ. ಕರಿ ಕಡಿದ ಮೇಲೆ ಊಟ ಮಾಡ್ತಾರೆ. ಅಲ್ಲಿ ತನಕ ಮಾಡಲ್ಲ. ದೇವ್ರಿಗೆ ಅಷ್ಟೇ ನೈವೇದ್ಯ ಮಾಡಿ ಏರ್ಸ್ಕೊಂಡು ಬರ್ತಾರೆ. ಈಗ ನೋಡ್ರಿ ರೊಟ್ಟಿ ಪಲ್ಯ ಉಳ್ಳತ್ತೀವಿ. ಮತ್ತಂದ್ರೆ ಮಿರ್ಚಿ ತಂದಿದ್ದೇವೆ ಜಾತ್ರೆ ಅಂದು ಆವತ್ತಿಲ್ಲತ್ತಿ. ಈಗ ನೋಡ್ರಿ ಒಳಗಿಂದ ರೂಮು ಅವಾಗೆಲ್ಲ ಚೆಂದಿದ್ದು ರೂಮು ಎಲ್ಲ ಅಷ್ಟು ಖರಾಬ್ ಆಗೋಗ್ಯಾವ. ಇಲ್ಲಿ ಕಿಟಕಿ ಹಿಂದಿನ ಕುಲ್ಲ ಇಟ್ಟಾರ. ಅದು ಪೂರ ನೀರು ಹೊಡೆದು ಎಲ್ಲ ಇಡ್ಸಲ್ ಬಡ್ದು ಗೋಡೆ ಎಲ್ಲ ಒಟ್ಟು ತೊಯ್ದೋಗ್ಯಾವ. ಇಷ್ಟು ಖರಾಬ್ ಆಗ್ಯಾವ. ನಾವೆಲ್ಲ ಇಲ್ಲೇ ದೊಡ್ಡವರಾಗಿದ್ದೇವೆ ಎಲ್ಲರೂ. 2 ತಿಂಗಳು ಇಲ್ಲೇ ಇರ್ತಿದ್ದೆವು. ಬಂದು ದಸರಾಕ್ಕೆ ಇರ್ತಿದ್ದೆವು. ಮತ್ತು ಮೊದಲು ಚುಟ್ಟಿ ಬುಕ್ಕಳು ಇರ್ತೀವಲ್ಲ 2 ತಿಂಗಳು ಇಲ್ಲೇ ಇರ್ತಿದ್ದೆವು. ನಮ್ಮ ಅಜ್ಜಿ ಇರತ್ತಲ್ಲ. ಈಗ ಊಟ ಅದು ಮಾಡಿದೆವಲ್ಲ ಮುಕ್ಕೈ ಫ್ರೆಶ್ ಆಗಿ ಇದಕ್ಕೆ ಬಂಡಿ ಎಳಿತದ ದೇವ್ರ ಬಳಿ ಅಲ್ಲಿ ಹೋಗ್ತೀವಿ. ಈಗ ಫ್ರೆಶ್ ಆಗಿ ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ರೆಡಿಯಾಗಿ ಹೋಗ್ತೀವಿ ನೋಡ್ರಿ. ಭಾಳ ಅಂದ್ರೆ ಭಾಳ ಜನ ಬರ್ತಾವೆ. ಬಂಡಿ ಎಳಿತದ ನಂಬಲ್ಲಿ. ಎಲ್ಲ ತೇರು ಎಳಿತದಲ್ಲ, ನಂಬಲ್ಲಿ ಬಂಡಿ ಎಳಿತದ. ಅವು ಎಲ್ಲ ಇದು ಅಡುಗೆ ಮನೆ ಅದ ನೋಡ್ರಿ. ಈಗ ಪೂರ ಕತ್ತಲದ. ನಾ ಹೋಗಿಲ್ಲ ಒಳಗೆ. ಅಲ್ಲಿನೂ ಬಾಗಿಲದ. ಬಾಗಿಲೆಲ್ಲ ಪ್ಯಾಕ್ ಮಾಡಿಟ್ಟಾರ, ಮುಚ್ಚಾರ. ಹಂಗಂದು ಹೋಗಿಲ್ಲ ಅಲ್ಲಿ. ಹಿಂದೆ ಸೈಡ್ನೂ ಒಂದು ಬಾಗಿಲದ. ಇವೆಲ್ಲ ಈಗ ಏನಾರ ಮಾಡ್ಬೇಕು ರಿಪೇರಿ ಅಂದ್ರೆ ಮನೆ ಎಲ್ಲ ತೆಗೆದು ಕಟ್ಟಬೇಕಾಗ್ತದ. ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಊಟ ಎಲ್ಲ ಮುಗ್ದದ ನೋಡ್ರಿ. ಈಗ ಹೋಗ್ತೀವಿ ತಯಾರಾಗಿ. ಈಗ ಬಂದೆ ನೋಡ್ರಿ ಜಾತ್ರೆಗೆ ರೆಡಿಯಾಗಿ. ನಮ್ಮೂರ ಜಾತ್ರೆ ಹೆಂಗೆ ಅನಿಸ್ಲತ್ತದ ಅಂತ ಹೇಳ್ರಿ, ಕಮೆಂಟ್ ಮಾಡಿ. ವರ್ಷಿಗೆ ಒಂದ್ಸಲ ಮಸ್ತ್ ಆಯ್ತದ. ಶಾಬಾದ್ ತಾಲೂಕದಾಗ ಇದ್ದಿನವ್ರಿಗೆ ಎಲ್ಲರಿಗೂ ಗೊತ್ತದ ಬಂಕೂರು ಜಾತ್ರೆ ಅಂಥೇಳಿ. ಗುಲ್ಬರ್ಗ ಜಿಲ್ಲೆ ಶಾಬಾದ್ ತಾಲೂಕು ಬರ್ತದೆ ಬಂಕೂರು ಅಂತ. ಅಲ್ಲೇ ಆಗ್ತದೆ ನೋಡ್ರಿ ಕೆರಿಯಮ್ಮ ದೇವಿ ಜಾತ್ರೆ ಅಂಥೇಳಿ. ನೋಡ್ರಿ ಹಾಯ್ ಗಾಯ್ಸ್ ರೀ. ಇಲ್ಲಿ ನಮ್ಮ ಊರಿಗೆ ಬಂದಿದ್ದೇವೆ ರೀ. ಇಲ್ಲ ಜಾತ್ರೆ ಅದ ರೀ, ಕೆರಮ ಇದ್ರಿ. ಇಲ್ಲಿಗೆ ಬಂಡಿ ಎಳಿತೀರಿ. ಅಷ್ಟು ಅಲ್ಲಿ ನೋಡ್ರಿ ಗುಡ್ಡದ ಮೇಲೆ ಎಷ್ಟು ಮಂದಿ ಹರ ರೀ. ಇಲ್ಲಿ ಜರ ಕಮ್ಮಿ ಹರ ರೀ. ಅಲ್ಲೆಲ್ಲ ಬಾಂಬ್ ಎಲ್ಲ ಹಚ್ತಾರೆ ರೀ. ಇಲ್ಲಿ ನೋಡ್ರಿ ಇವರೆಲ್ಲ ಇಲ್ಲಿ ನಿಂತಾರ್ರಿ. ಎಷ್ಟು ಮಂದಿ ನಿಂತಾರೆ. ಈಗಿನ್ನ ಭಾಳ ಮಂದಿ ಜಮಾ ಆಗ್ತಾರೆ. ಹೋದ್ ಸರಿ ನಾವು ಕ್ರೋಸರ್ ಮೇಲೆ ಕುಂತಿದ್ದೇವ್ರಿ. ಈ ಸರಿ ನೋಡ್ರಿ ಏನಾಯ್ತದಂತ್ರಿ. ಕ್ರೋಸರ್ ತರ್ತಾರೆ ಇಲ್ಲ ರೀ. ಭಾಳ ಮಂದಿ ಬರ್ತಾರೆ ಈ ಜಾತ್ರೆಗೆ.
ಕರೆ ನನ್ನ ತಮ್ಮ ರೀ. ಈಕೆ ಇಷ್ಟೊತ್ತನ ಮಾತಾಡ್ದಕ್ಕೆ ನಮ್ಮ ಅಣ್ಣಂದು ಮಗಳು ಹೇಳ ನೋಡ್ರಿ, ಮಗ ಒಬ್ಬನು, ಆಕೆ ಅಣ್ಣನ ಮಗಳು ಹೇಳ ಮಾತಾಡ ನೋಡ್ರಿ. ಇಲ್ಲಿ ನೋಡ್ರಿ ರೆಡಿಯಾಗಿ ಬಂದೇನು ನೋಡ್ರಿ. ನಾ ಉಟ್ಕೊಂಡಿಂದ ಸಾರಿ ಅದು ಹೆಂಗೆ ಕಾಣಿಸ್ಲತ್ತದ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ರೆಡಿ ಆಗೀನಿ ಅಂಥೇಳಿ. ಇಲ್ಲಿ ರೆಡಿಯಾಗಿ ಬಂದು ನಿಂತೀನಿ ನೋಡ್ರಿ. ಅಲ್ಲಿ ಗುಡಿ ಕಾಣತ್ತದ ನೋಡ್ರಿ ದೇವಿದು. ಇಲ್ಲೇ ಬಂಡಿ ಎಳಿತದ ಮ್ಯಾಲೆ ಹೊಡ್ಡಿಗೆ ಬಂದು ನಿಂತೀವಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್.